ಅದೆಷ್ಟು ವೀರಾದಿಗಳನ್ನು ಕಳಿಸಿಕೊಟ್ಟೆ, ಎಲ್ಲವರನ್ನು ಬಿಟ್ಟೆಯಲ್ಲ. ಹೆಣ್ಣೆ, ನಿನ್ನನ್ನು ವರಿಸುವ ತೀರ್ಮಾನ ಮಾಡಿದವ 14 ಲೋಕದ ಒಡೆಯ ಚೋಳಿಲಾಧಿಕಾರಿ ಶುಂಭದಾನವನಂದವನೇ ಇದರಲ್ಲಿ ಸಾರಿ ಹೇಳುತ್ತಾ ಇದ್ದೇನೆ. ಆಯುಧವನ್ನು ಕೆಳಗಿಡು, ನನ್ನ ವಾಮಭಾಗವನ್ನು ಏರಿಕೋ ಏರಿಕೋ. ಏನು ಸಾಮಾನ್ಯ ನಾರಿಯನ್ನು ಬಯಸುವ ರೀತಿಯಲ್ಲ ಮತ್ತೆ ಎಲ್ಲ ದಾನವನೇ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಏನು ಪ್ರಪಂಚವನ್ನು ಸಲಹುವವಳು ನಾನು, ತ್ರೈಮೂರ್ತಿಗಳನ್ನು ಸಿದ್ಧಿಸಿದವಳು ನಾನು, ಪ್ರಪಂಚದ ಏಕಿ ಕಾರಣವನ್ನು ಬಯಸುವವಳು ನಾನು. ಆದ್ದರಿಂದ ಪ್ರಪಂಚದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಭವಿಷ್ಯಗಳನ್ನು ನಿರೂಪಿಸುವವಳು ನಾನು. ಇದೇನೋ ಏನು ಬ್ರಹ್ಮನಿಂದ ಪಡೆದಿ ಆಮೇಲೆ ಭೂಲೋಕದಲ್ಲಿ ಇರತಕ್ಕಂತಹ ರಾಜನನ್ನು ಗೆದ್ದಿಯ ನನ್ನ ಸಾಮರ್ಥ್ಯದಿಂದಲೇ ಗೆದ್ದಿದ್ದೇನೆ. ನಿನ್ನ ಸಾಮರ್ಥ್ಯ ಎಲ್ಲ ಬ್ರಹ್ಮನ ವರಬಲದಿಂದ. ಹೌದು, ಅಷ್ಟೇ ಅಲ್ಲದೆ ಪಾತಾಳ ಲೋಕದಲ್ಲಿದ್ದಂತಹ ಮೃಗಾದಿಗಳನ್ನು ಜಯಿಸಿದೆಯಾ? ಹೌದಾ? ಹೌದು. ಆಮೇಲೆ ಸುರಲೋಕದಿಂದ ಸುಗಲತನನ್ನು ಹೊಡೆದೋಡಿಸಿ ನಿನ್ನ ಅಧಿಕಾರವನ್ನು ಸ್ಥಾಪಿಸಿದೆ. ಯಾರು ಸುರಲೋಕವನ್ನು ಬಯಸ್ತಾನೋ ಅವನು ಯಾವತ್ತೂ ಕೂಡ ಅವನತಿಯ ದಾರಿಯನ್ನು ಕಾಣ್ತಾರೆ. ಇದು ಬೆಂಕಿಯ ಮುಂದೆ ಪತಂಗಗಳ ಆಟವೇ ನಡೆಯದು. ಉರಿಯುತ್ತಿರುವಂತಹ ಬೆಂಕಿಗೆ ಪತಂಗಗಳು ಬೀಳುತ್ತಿರುವ ರೀತಿಯಲ್ಲಿ ದಾನವರಲ್ಲ ಬಂದಿದ್ದಾರೆ, ಹೋರಾಡಿದ್ದಾರೆ, ಆಮೇಲೆ ನೆಲವನ್ನು ಕಚ್ಚಿದ್ದಾರೆ, ಪ್ರಾಣ ಯಮಲೋಕಕ್ಕೆ ಹೋಗಿದೆ. ಅದೇ ಗತಿ ನಿನಗೂ ಬರ್ತದೆ. ನನ್ನನ್ನು ವರಿಸುವುದಕ್ಕಾಗಿ ಮನ ಮಾಡಿದೆಯಾ? ಶುಂಭನಾಗಲಿ ಅವನ ತಮ್ಮ ನಿಶುಂಭನಾಗಲಿ ಜಂಬವೈರ್ಯ ಗೆದ್ದ ಬರಲಿ ಅಂತ ಹೇಳಿದ್ದೇನೆ. ಒಲಿದರೆ ನಾರಿ, ಮುನಿದರೆ ಮಾರಿ. ಹಾಗಾದ್ದರಿಂದ ಇದು ತ್ರಿಶೂಲವನ್ನು ಎತ್ತಿ ಹಿಡಿದಿದ್ದೇನೆ. ಯಾಕೆ ಗೊತ್ತಾ? ಯಾಕೆ ಗೊತ್ತಾ?
ಬರಬೇಕು, ಹಾ ಅಲ್ಲಿಯೇ ಇರಬೇಕು. ಹೌದಾ? ಹೆಂಗಸರು ಹಾ ಅಡಿಗೆ ಕೋಣೆಯಲ್ಲಿ ಹಾ ಹುಲ್ಲನ್ನು ಬಡಿಸಿದ ತಯಾರು ಮಾಡುವುದಕ್ಕೆ ಹಾ ಸೌಟನ್ನು ಕೈಯಲ್ಲಿ ಹಿಡಿದು ಹಾ ಮಾಡಬೇಕಾದ ಕೆಲಸ. ಹಾ ಅದು ಬಿಟ್ಟು ಹಾ ಕೈಯಲ್ಲಿ ಹ್ಮ್ ಆಯುಧವನ್ನು ಹಿಡಿದುಕೊಂಡು ಹಾ ನನ್ನ ಮುಂದೆ ಬಂದು ನಿಂತಾದ್ರೆ ಹಾ ನಿನ್ನ ತಲೆ ಹೋಗಿರುವುದಾಗಲಿ. ಎಲ್ಲ ಸುಬ್ಬದಾನವ ಇಲ್ಲಿ ಕೇಳು. ಏನು? ಏನು ಹೇಳಿದಿ ನೀನು? ಹಾ, ಹೆಣ್ಣು ಅಡಿಗೆ ಕೋಣೆಯಲ್ಲಿ ಸಟ್ಟುಗವನ್ನು ಹಿಡಿಬೇಕು. ಹೌದು. ಸಾಮಾನ್ಯವಾಗಿ ಅನ್ಕೊಂಡು ನೀನು ನಿಂತಹ ಭೂಮಿ ಹೆಣ್ಣು, ಹಾ, ನಿನ್ನನ್ನು ಹೆತ್ತಂತಹ ಮಾತೆ ಹೆಣ್ಣು, ಹಾ, ತ್ರಿಮೂರ್ತಿಗಳನ್ನು ಸೃಷ್ಟಿಸಿದಂತಹ ನಾನು ಹೆಣ್ಣು. ಓ, ಆಮೇಲೆ ಹಾ. ಯಾವುದು ಯಾವ ರೀತಿಯಲ್ಲಿ ಹಾ. ಸ್ತ್ರೀಯರಿಗೆ ಪ್ರತ್ಯೇಕವಾದಂತಹ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದ್ದೇನೆ ನಾನು. ಆದ್ದರಿಂದ ಕೇವಲ ದೇಹದ ಸುಖವನ್ನು ಪಡೆಯುವುದಕ್ಕೆ ಹೆಣ್ಣಿರುವುದಲ್ಲ. ಹಾ. ಅದನ್ನು ಆಲೋಚಿಸು. ಹಾ, ಯಾವ ತನ್ನ ಪತಿಯನ್ನು ಕೈ ಹಿಡಿದ ಮೇಲೆ ಹಾ. ಮಂತ್ರಿಣಿಯಾಗಿ ಪತಿಯನ್ನು ಸರಿದಾರಿಗೆ ತರತಕ್ಕಂಥವಳೇ ಹೆಣ್ಣು. ಹಾ. ಆಕೆಯನ್ನು ಶ್ರೀದೇವಿಗೆ ಹೋಲಿಸ್ತಾರೆ ಅರ್ಥಾತ್ಮನಿಗೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಏನು? ಶುಂಭದಾನವ, ಏನೋ? ತಲೆಯನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದೀಯಾ? ಹಾ, ತಲೆಯನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದೀಯಾ? ಶಕ್ತಿ ಸಾಮರ್ಥ್ಯವೇನೆಂಬುದನ್ನು ನೋಡೋಣ. ಅರ್ಥಾತ್ ಕಾಮಧೇನುವಿನ ಕ್ಷೀರದಿಂದ ನೀವು ನಮ್ಮನ್ನು ಸಂತೈಸಿದ್ದೀರಿ. ಬಹಳಷ್ಟು ಸಂತೋಷವಾಯಿತು ದೇವೇಂದ್ರ. ಅಲ್ಲದೆ ನೋಡು ಬ್ರಹ್ಮನಿಂದ ವರವನ್ನು ಪಡೆದಂತಹ ಶುಭದಾನವ ಮಿಕ್ಕುಳಿದಂತಹ ದಾನವರನ್ನು ವಧಿಸುವಂತಹ ಲೀಲೆಯನ್ನು ನೀನು ನೋಡಬೇಕು. ನಾನು ಹೇಳಿದ್ದೇನೆ. ಹೇಗಿದೆ ದೇವಿಯ ಲೀಲೆ? ನಿಮ್ಮ ಲೀಲೆಯನ್ನು ಕಣ್ತುಂಬಿಸಿಕೊಂಡಿದ್ದೇವೆ. ದೇವಿಯ ಮಹಾತ್ಮ ಏನು ಅಂತ ಹೇಳ್ತೇನೆ. ಇಲ್ಲಿ ಕೇಳು. ದುಷ್ಟನಾದಂತಹ ದಾನವರನ್ನು ವಧಿಸುವುದಕ್ಕಾಗಿ ಮೊದಲಾಗಿ ಬಂದಂತಹ ಚಂಡಮುಂಡರನ್ನು ಚಂಡಿಕೆಯಾಗಿ ಅರ್ಥಾತ್ ಕಾಳಿಯಾಗಿ ವಧಿಸಿದ್ದೇನೆ. ಅದೇ ಕಾಳಿ ಪ್ರಪಂಚದಲ್ಲಿ ಮುಂದೆ ಭಕ್ತರಿಂದ ಪೂಜೆಯನ್ನು ಕೈಗೊಳ್ಳುವುದಕ್ಕಿದ್ದಾಳೆ. ಎಲ್ಲಿ ಮಾನ ಹೋಗ್ತದೆ,
ಎಲ್ಲಿ ಕಷ್ಟ ಬರ್ತದೆ ಅಲ್ಲಿ ಕಾಳಿ ಸಂರಕ್ಷಿಸ್ತಾಳೆ ಎನ್ನುವುದು ಮಾತು. ಆಮೇಲೆ ಧೂಮ್ರಕ್ಷರನ್ನು ಧೂಮಾವತಿಯಾಗಿ ವಧಿಸಿದ್ದೇನೆ. ಆಮೇಲೆ ತನ್ನಂತಹ ಯಾವ ರಕ್ತಬೀಜ ಇದ್ದಾನೆ ಆತನನ್ನು ವೃತ್ತೇಶ್ವರಿಯಾಗಿ ವಧಿಸಿ ಕ್ಷೇಮವನ್ನು ಒದಗಿಸಿದ್ದೇನೆ. ಆಮೇಲೆ ಬಂದವರು ಶುಂಭದಾನವ, ಮತ್ತೊಬ್ಬ ಯಾರು ನಿಶುಂಭ. ಶುಂಭದಾನವ ಮತ್ತು ನಿಶುಂಭದಾನವರನ್ನು ವಧಿಸುವಂತಹ ಪರಿನೋಡಿಕೆಯ ಶಾಂಭವಿಯಾಗಿ ಅವರನ್ನು ವಧಿಸಿದ್ದೇನೆ. ಅದನ್ನೇ ನೀವು ಎಲ್ಲರೂ ಕೊಂಡಾಡ್ತಾ ಇದ್ದೀರಿ, ಶಾಂಭವಿ ವಿಲಾಸ. ಆದ್ದರಿಂದ ಹೊಸದಾದಂತಹ ಒಂದು ಹೆಸರನ್ನು ಕೊಟ್ಟದ್ದು ನೀವೇ. ಶುಂಭ ವಧೆ ಬೇಡ, ಶಾಂಭವಿ ವಿಲಾಸ ಆಗಲಿ ಆಗಲಿ ಸಂತೋಷವಾಯಿತು. ಆಮೇಲೆ ನೀನು ಕೇಳಿದೆಯಲ್ಲ ತಮ್ಮ ಬಂದಿರದ ವಿಷಯ, ಎಲ್ಲವೂ ಸತ್ಯ ಧರ್ಮದ ಆಧಾರದ ಮೇಲೆ ನಿಂತಿದ್ದೇನೆ ಅಂತ ಹೇಳಿದಲ್ಲ. ಹಾಗಾದ್ದರಿಂದ ದುಷ್ಟರಾದಂತಹ ದಾನವರನ್ನು ವಧಿಸಿದ್ದೇನೆ. ಇದೋ ಸುರಲೋಕದ ಅಧಿಕಾರವನ್ನು ನೀನು ಇನ್ನು ಮುಂದೆ ಪರಿಪಾಲಿಸುತ್ತಾ ಬಾ, ಕ್ಷೇಮವಾಗಿ. ಅಷ್ಟೇ ಅಲ್ಲ, ದಾನವರ ವೃತ್ತಿಯಾದಂತಹ ಅರುಣ ದಾನವ ಎನ್ನುವನು ಹೋರಾಟವನ್ನು ಮಾಡಿ ಭೂಲೋಕಕ್ಕೆ ಹೋಗ್ತಾನೆ. ಹಾಗಾದರೆ ಇದು ಪವಿತ್ರವಾದಂತಹ ಒಂದು ಕ್ಷೇತ್ರ ನನ್ನಿಂದ ನಿರ್ಮಿತವಾಗುವುದಕ್ಕಿದೆ. ಕಲಿಯುಗದಲ್ಲಿ ಕಲಿಯುಗದ ವರದಳಾಗಿ ಯಾರು ಭಕ್ತರು ಇಷ್ಟಾರ್ಥವನ್ನು ಕೇಳ್ತಾರೋ ಅವರ ಇಷ್ಟಾರ್ಥವನ್ನು ಸಲ್ಲಿಸುತ್ತೇನೆ. ಯಾವುದು ನೀವು ಮಲ್ಲಿಗೆಯ ರೂಪದಲ್ಲಿ ನನಗೆ ಸೇವೆಯನ್ನು ಮಾಡಿದ್ದೀರೋ, ಹೂವಿನ ಸೇವೆಯ ಮೂಲಕ ಕಲಿಯುಗದಲ್ಲಿ ನನ್ನನ್ನು ಸಂತೃಪ್ತಿಗೊಳಿಸಿದರೆ ಖಂಡಿತವಾಗಿಯೂ ವಿವಾಹವಾದಂಥ ಕನ್ಯೆಯರಿಗೆ ವಿವಾಹವಾಗ್ತದೆ. ಪುತ್ರವಿಲ್ಲದಂತಹ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗ್ತದೆ. ಹಾಗಾದ್ದರಿಂದ ಲೋಕಕ್ಕೆ ಕ್ಷೇಮಕ್ಕೆ ಬೇಕಾಗಿ ನಾನು ಕಲಿಯುಗದಲ್ಲಿ ಶ್ರೀದೇವಿಯಾಗಿ ಭೂಲೋಕದಲ್ಲಿ ಮೈ ಕಾಣಿಸಿಕೊಳ್ಳುತ್ತಿದ್ದೇನೆ. ಅದರಿಂದ ಮೊದಲಾಗಿ ಮುಂದಿದೆ ದ್ವಾರಕ್ಕೆ ಹುದ್ದೆಗೆ ನಿರ್ಮಾಣವಾಗುವುದಕ್ಕೂ ಇದೆ. ಯಾಕಂದ್ರೆ ಮಹಾವಿಷ್ಣುವಿನ ಎಲ್ಲ ಲೀಲಾ ನಾಟಕ ಸೂತ್ರಧಾರಿ. ಯಾಕಂದ್ರೆ ತ್ರಿಮೂರ್ತಿಗಳನ್ನು ಸೃಷ್ಟಿಸಿದವರು ನಾನು. ಎಲ್ಲ ಕೆಲಸಗಳಿಗೂ ನನಗೆ ಬರಲಿಕ್ಕೆ ಆಗುತ್ತೆ. ಹಾಗೆ ಬಂದರೆ ನನ್ನ ಈ ಶ್ರೀದೇವಿ ಎನ್ನುವಂತಹ ಒಂದು ಹೆಸರಿದೆ ಅಲ್ಲ, ಅದಕ್ಕೆ ಧಕ್ಕೆ. ಆದ್ದರಿಂದ ಸಿದ್ಧಿ ತಿಥಿ ಲಯಗಳೆಂಬಂತಹ ಕರ್ತವ್ಯಗಳನ್ನು ತ್ರಿಮೂರ್ತಿಗಳು ಮಾಡ್ತಾರೆ. ದ್ವಾಪರ ಯುಗದಲ್ಲಿ ಮುಂದೆಗೆ ಮಧುರಾ ಪಟ್ಟಣದಲ್ಲಿ ನಾನು ಮಾಯೆಯಾಗಿ ನಿಮಗೆ ಸಿಗ್ತೇನೆ.